ಆಟೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಮೀಟರ್ ಬಾಡಿಗೆ ಓಲಾ ಉಬರ್ ರ್ಯಾಪಿಡೋ ಅವರೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಟೂ ವೀಲರ್ ಜಾಸ್ತಿ ಮಾಡಿದ್ದಾರೆ. ಅದೇ ಸರ್, ನಿಮ್ ಕಡೆಯಿಂದ ಏನ್ ನಿರೀಕ್ಷೆ ಇರುತ್ತೆ, ಏನ್ ಇರ್ಬೇಕು ಬಜೆಟ್ ಅಲ್ಲಿ ಆಕ್ಚುಲಿ? ಅಂದ್ರೆ ಪ್ರತಿ ವರ್ಷ ಒಂದ್ ಬಜೆಟ್ ಅಂತ ಮಂಡನೆ ಮಾಡ್ತಾರೆ ಸಿಎಂ ಇದ್ದವರು. ಈ ಸತಿ ಸಿದ್ದರಾಮಯ್ಯ ಅವರು ಸಿಎಂ ಇದಾರೆ, ಅವರೇ ಮಂಡನೆ ಮಾಡ್ತಾರೆ. ಅದ್ರಲ್ಲಿ ಏನ್ ಇರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಆಟೋದವ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯತೆ ವಹಿಸಿರೋದನ್ನ ಕಮ್ಮಿ ಮಾಡ್ಬಿಟ್ಟು ಸೀರಿಯಸ್ ಆಗಿ ತಗೋಬೇಕು ಅದನ್ನ. ಏನ್ ಸರ್? ನಾವು ಮಾಡಿರೋ ಇದನ್ನ ಇದ್ ಮಾಡ್ಕೊಂಡಿರೋ ನಮ್ಗೆ ಲಾಸ್ ಆಗಿರೋದನ್ನ ಕಟ್ಕೊಡ್ಬೇಕು. ರ್ಯಾಪಿಡೋದ ನಿಲ್ಸ್ಬೇಕು. ರ್ಯಾಪಿಡೋದ ನಿಲ್ಸಿದ್ರೆ, ಟೂ ವೀಲರ್ ನಿಲ್ಸಿದ್ರೆ ನಮ್ಗೆ ಸ್ವಲ್ಪ ಹೊಟ್ಟೆ ಪಾಡು ಸ್ವಲ್ಪ ನಡೆಯುತ್ತೆ. ಇಲ್ಲಾಂದ್ರೆ ಅದ್ರ ಬೈಕು ಮನ್ ಬೀಳುತ್ತೆ. ಹಂಗಾಗಿ ಸ್ವಲ್ಪ ತೊಂದರೆ ಆಗೈತೆ. ಈಗ ನಿಮ್ಮ ಅಂದ್ರೆ ಹೆಣ್ಮಕ್ಳು, ರೈತರು, ಇವರಿಗೆಲ್ಲ ಏನ್ ಆಗ್ಬೇಕು ಬಜೆಟ್ ಅಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರಿಗೆ ಸ್ವಲ್ಪ ದಳ್ಳಾಳಿಗಳ ಕಡೆಯಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ತಗೊಳ್ಳೋ ಇದ್ರಿಂದ ಅವರಿಂದ ಮುಕ್ತಿ ಕೊಟ್ಟು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಹೋಗೋ ತರ ಹೋಗ್ಬೇಕು. ಅವ್ರ ಕಡೆಯಿಂದ ಗೌರ್ಮೆಂಟ್ ಇಂದ ಕರೆಕ್ಟ್ ಆಗಿ ಇದ್ ಬರೋ ತರ ಮಾಡ್ಕೊಡ್ಬೇಕು. ಈಗ ಸರ್ಕಾರದಿಂದ ನಿಮ್ಗೆ ಸೌಲಭ್ಯಗಳು ಸಿಗ್ತಾ ಇದೆಯಾ? ಅಷ್ಟೇ ಮೇಡಮ್, ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ಏನ್ ಸೌಲಭ್ಯಗಳು ನಿಮಗ್ ಬೇಕಾಗಿದೆ ಆಕ್ಚುಲಿ? ನಮ್ಗೆ ಏನು ಬೇಡ ಮೇಡಮ್, ನಮ್ಗೆ ಆದಾಯ ಬಂದ್ರೆ ಸಾಕು. ದುಡ್ಮೆ ಚೆನ್ನಾಗಿ ಕರೆಕ್ಟ್ ಆಗಾದ್ರೆ ಸಾಕು. ನಮ್ ಕರೆಕ್ಟ್ ಆಗಿ ದುಡ್ಮೆ ಆಗ್ತಾ ಇಲ್ಲ ನಮ್ಗೆ ಅಂತಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ. ಯಾಕೆ ಆಗ್ತಿಲ್ಲ? ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ ಆಗಿರೋಲ್ಲ. ಬಿಹಾರಿ, ಅಸ್ಸಾಮು, ಒರಿಸ್ಸಾ, ಬಾಂಗ್ಲಾದೇಶ. ನಾವು ತಿನ್ನೋ ಅನ್ನಕ್ಕೆ ಕಲ್ಲಾಗ್ತಾವ್ರ ಅವ್ರು. ಬಾಂಗ್ಲಾದೇಶ ಬಂದವ್ರು ಅವರೆಲ್ಲ ಓಲಾ ಉಬರ್ ಮಾಡೋದ್ರಿಂದ ನಿಮಗ್ ಸಿಗ್ತಿಲ್ಲ ಅಂತ? ಹೌದು. KR ಪುರಂ, ವೈಟ್ ಫೀಲ್ಡ್, RT ನಗರ, ಇನ್ನ ಆ ಕಡೆ ಎಲ್ಲ ಹೋದ್ರೆ ತುಂಬಾ ಇದಾಗಿದೆ. ಎಲ್ಲ ಅವ್ರೆ. 600 ಆಟೋ, 700 ಆಟೋ, 4,000 ಆಟೋಗಳು ಎಲ್ಲ ಅವ್ರದೇ. ನಡೆಸೋನೊಬ್ಬ ಹೊರಗಡೆಯಿಂದ ಕರ್ಕೊಂಡ್ ಬಂದು ಗಾಡಿ ಕೊಟ್ಟು ನಡೆಸ್ತಾವ್. ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಅವರು ಇದ್ರ ಕುರಿತು ಏನ್ ಮಾತಾಡ್ಬೋದು? ಅದು ಅವ್ರು ಇದನ್ನ ನಮ್ ಪರವಾಗಿ ಮಾತಾಡ್ತಾ ಇಲ್ಲ ಮೇಡಮ್. ನಿಮ್ ಪರವಾಗಿ ನಮ್ ಪರವಾಗಿ ಮಾತಾಡ್ತಾ ಇಲ್ಲ ಅವ್ರು. ಅವ್ರ ಮುಂದೆ ನಿಂತ್ಕೊಂಡು ಮಾಡ್ಬೇಕಾಗಿರೋ ಕೆಲಸ ತುಂಬಾ. ಅಲ್ಲ ಸರ್, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಎಲ್ಲರಿಗೆ. ಏಂತಕ್ಕೂ ಸುಖ ಇಲ್ಲ ಮೇಡಮ್. ರಾಜ್ಯಕ್ಕೆ ಏನೇನ್ ಬೇಕು? ರಾಜ್ಯಕ್ಕೆ ಕೊಡುಗೆ ಅವ್ರು ಏನೇನು ಕೊಡ್ತಾ ಇಲ್ಲ ಬಿಡಿ. ಆಕ್ಚುಲಿ ಏನಾಗಿದೆ, ಸೆಂಟ್ರಲ್ ಬಜೆಟ್ ಚೆನ್ನಾಗಿದೆ, ಬಟ್ ರಾಜ್ಯದ ಬಜೆಟ್ ಏನೋ ಅಂತದ್ದೇನಿಲ್ಲ ಇರೋದು ಹೇಳ್ಬೇಕು. ರಾಜ್ಯದ ಬಜೆಟ್ ಅಂತ ಬಜೆಟ್ ಅಲ್ಲಿ ಅವ್ರು ಹೆಸರುವಾಸಿ ಮಾಡಿದ್ದಾರೆ. ಅದ್ ಬಿಟ್ಟು ಬೇರೆದ್ರಲ್ಲಿ ಹೆಸರುವಾಸಿ ಏನ್ ಮಾಡಿಲ್ಲ ಅವರು. ಇದ್ರ ಪ್ರಕಾರ ಬಂದ್ರೆ ಸಾಮಾನ್ಯವಾಗಿ ರೈತರು ಕೊಡ್ಬೇಕು, ರೈತರಿಗೆ ಯಾವ್ದು ತಲುಪ್ತಾ ಇಲ್ಲ. ರೈತರಿಗೆ ನೇರವಾಗಿ ಯಾವ್ದು ತಲುಪ್ತಾ ಇಲ್ಲ. ಈಗ ಮಾರ್ಚ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಅಗ್ರಿಕಲ್ಚರ್ ಲೋನ್ ಕೊಡಕ್ ಬರ್ತಾರಲ್ವಾ, ಅಗ್ರಿಕಲ್ಚರ್ ಲೋನ್ ಕೊಡಕ್ ಬಂದ್ರೆ ಮಧ್ಯದಲ್ಲಿ ಬ್ಯಾಂಕ್ ಲೋನ್ ಕೊಡಲ್ಲ. ಪಾಪ ಅವ್ರ ರೈತರು ಕೂಡ ಹಂಗೆ ಹೋಯ್ತಾರೆ. ಎಷ್ಟೋ ಕಡೆ ನಾನೇ ಕಣ್ಣಾರೆ ನೋಡಿದೀನಿ. ಆಕ್ಚುಲಿ ನಾವು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ವಾಪಸ್ ಹೋಗ್ತಾರೆ. ಅವ್ರಿಗೆ ಏನು ತಲುಪ್ತಾ ಇಲ್ಲ. ಯಾವ್ದು ಆ ಸಬ್ಸಿಡಿ ಕೊಡ್ತೀವಿ, ಈ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ್ದು ತಲುಪಲ್ಲ. ಸುಮ್ನೆ ಎಷ್ಟೋ ಜನ ಗೊತ್ತೂ ಇಲ್ಲ ಅದು. ಇನ್ನೇನ್ ಹೇಳಿ. ಅಲ್ಲ, ಇವಾಗ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ ಏನು ಬಜೆಟ್ ಅಲ್ಲಿ ಮಂಡಿಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಬಜೆಟ್ ಅಲ್ಲಿ ಮಂಡಿಸ್ಬೇಕು ಅಂತ ನಾನು ಈಗ ಕಾಮನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಸ್ಕೂಲ್ ಬಗ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಆದಷ್ಟು ಎಲ್ಲ ಬಡ ವಿದ್ಯಾರ್ಥಿಗಳು ಬಡ ಸ್ಕೂಲ್ ಇಂದ ಹೆಣ್ಮಕ್ಳು ಓದಿಸ್ತಾರೆ, ಅದನ್ನ ಮೇನ್ ಮಾಡ್ಬೇಕು. ಹಾಸ್ಪಿಟ್ಲ್ ಬಗ್ಗೆ ಮಾಡ್ಬೇಕು. ಎಲ್ಲ ಒಂದೊಂದು ತಾಲೂಕ್ ಲೆವೆಲ್ಗೂ ಒಂದೊಂದು ಹಾಸ್ಪಿಟ್ಲ್ ಇರ್ಬೇಕು ಮೇಡಮ್. ಎಲ್ಲಾ ತರನು ಹಾಸ್ಪಿಟ್ಲ್ ಇರ್ಬೇಕು. ಒಂದೊಂದು ತಾಲೂಕ್ ಲೆವೆಲ್ಗೆ ಒಂದು ಚೌಟ್ರಿ, ಸಮುದಾಯ ಭವನ ನಿರ್ಮಿಸ್ಬೇಕು. ಈಗೆಲ್ಲ ಮದ್ವೆ ಮಂಟಪ ಹೆಣ್ಮಕ್ಳಿಗೆ ಅದೇ ಜಸ್ಟ್ ವರದಕ್ಷಿಣೆ ಅದು ಇದು ಅಂತ ಮಾಡ್ತಾರಲ್ವಾ, ಮದ್ವೆ ಮಾಡೋದೇ ಒಂದು ದೊಡ್ಡ ಕಷ್ಟ ಅವ್ರಿಗೆ. ಒಂದ್ ಸಮುದಾಯ ಭವನ ಅನ್ನೋದು ಒಂದು ನಿರ್ಮಿಸ್ಬೇಕು, ಅದೊಂದು ಮಾಡ್ಬೇಕು. ಮತ್ತೆ ಇದೊಂದು ಯಾವ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದಷ್ಟು ಈಗ ಇವೆಲ್ಲ ಫ್ರೀ ಕೊಡ್ತಾರಲ್ಲ, ಅದೆಲ್ಲ ಬಿಟ್ಬಿಟ್ಟು ಇದನ್ನ ಫ್ರೀ ಕೊಟ್ರೆ ಕೊಡ್ಬಾರ್ದಾ ಸರ್? ಇದನ್ನ ಕೊಡಬಾರ್ದು. ಇದನ್ನ ಕೊಟ್ಟಷ್ಟು ಪಾಪ ನೋಡಿ, ಆಟೋದವ್ರಿಗೆ ಆಗಿರ್ಲಿ ಎಲ್ಲರಿಗೂ ತೊಂದರೆ ಇದೆ. ಅದನ್ನ ಪ್ರತಿಯೊಬ್ಬರಿಗೆ ಈಗ ನಿಮ್ಗಿನ ಅನುಕೂಲ ಆಯ್ತು ಅಂತ ಅಂದ್ರೆ ಇನ್ನೊಬ್ರಿಗೆ ತೊಂದರೆನೇ ಅದು. ಆಕ್ಚುಲಿ ಅದು ನಿಮ್ಗೂ ಇಂಡೈರೆಕ್ಟ್ ಆಗಿ ನಿಮ್ಗೂ ಬರ್ತದೆ, ಟ್ಯಾಕ್ಸ್ ಬೀಳ್ತದೆ. ನಿಮ್ಗೆ 2,000 ಫ್ರೀ ಕೊಡ್ಬೋದು, ಈಗ ಬಸ್ ಫ್ರೀ ಕೊಡ್ಬೋದು, ಅದು ಯಜಮಾನ್ರ ಕಡೆಯಿಂದ ಜಾಬಲ್ಲಿ ಖಾಲಿ ಆಗ್ತದೆ. ಆಯ್ತಾ, ಈಗ ಎಲ್ಲಾ ಪದಾರ್ಥಗಳು ರೇಟ್ ಜಾಸ್ತಿ ಆಯ್ತು. ಹಂಗಾಗಿ ಫ್ರೀ ಕೊಟ್ಟು ಏನ್ ಪ್ರಯೋಜನ? ಅದೇ ಸ್ಕೂಲ್ ಕೊಡ್ಲಿ, ಯಾಕೆ ಕೊಡಲ್ಲ? ಈಗ ಪ್ರತಿಯೊಬ್ಬರು ಮಕ್ಕಳು ಸ್ಕೂಲ್ಗೆ ಓದಿಸ್ಲೇಬೇಕಾ? ಅವ್ರು ಕೊಟ್ರೆ ಅದ್ರಲ್ಲಿ ನೆನ್ಸ್ಕೊತಾರೆ. ನೆಕ್ಸ್ಟ್ ಹಾಸ್ಪಿಟ್ಲ್ ಕೊಡಿ, ನೆಕ್ಸ್ಟ್ ಅದು ಬಂದು ಇದನ್ನ ಕೊಡಿ, ಯಾವ್ದು ಸಮುದಾಯ ಭವನ ಕೊಡಿ, ಮದ್ವೆದು. ಇದನ್ನ ಸಾಮಾನ್ಯ ಒಂದು ತಾಲೂಕ್ ಲೆವೆಲ್ಗೂ ಕೊಟ್ರೆ ಅವರು ಒಂದು ಹೆಸರುವಾಸಿ ಆಯ್ತಾರೆ, ಎಲ್ಲಾರ್ಗು ನೆನ್ಸ್ಕೊಂತಾರೆ. ಅದು ಎಲ್ಲ ಹೆಣ್ಮಕ್ಳು ಆದಷ್ಟು ಈಗ ಒಂದೊಂದು ಅರ್ಜಾಜೆಗೂ ಬಾರ್ಗಳಾಗ್ತವೆ, ಲೈಸೆನ್ಸ್ ಕೊಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ? ಆ ದುಡ್ಡನ್ನ ಅಲ್ಲಿ ತಗೋತಾವ್ರೆ, ಎಲ್ಲ ಕುಡಿದು ಹಾಳಾಗ್ತಾವ್ರೆ ಅಲ್ವಾ ಸರ್? ಇವಾಗ ಇದಕ್ಕೆ ಇಷ್ಟೊಂದು ಬಜೆಟ್ ಅಲ್ಲಿ ಮಂಡನೆ ಮಾಡ್ತಾರಲ್ಲ, ನಾನ್ ಕೆಲವೊಬ್ರಿಗೆ ಇಲ್ಲಿ ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏನೋ ಒಂದು ಹೊಸಾದ್ ಮಂಡನೆ ಏನೋ ಮಾಡಕ್ ಬೇಡ, ಇರೋ ರಸ್ತೆ
ಒಂದ್ ಸ್ವಲ್ಪ ಮಹಿಳೆಯರಿಗೆ ಸುರಕ್ಷತೆ, ಹ್ಮ್. ಆಮೇಲೆ ಅದು ಒಂದು ರೈತರಿಗಾದ್ರೆ ಇದು ಸಾಕು ಅದು ಒಂದು ಅಂತಾರೆ. ಏನಾಗ್ತದೆ ಅಂದ್ರೆ ಇವಾಗ ಈ ಸರ್ಕಾರ ಬಂದಂಗಿಂತ ಸ್ವಲ್ಪ ಗುಂಡಾಗಿರಿ ಜಾಸ್ತಿ ಆಗ್ಬಿಟ್ಟಿದೆ. ಏನಾಗ್ತಾ ಇದೆ ಅಂತಂದ್ರೆ ಈಗ ರೋಡ್ಗಳು ಸೊರಗ್ತಾ ಇಲ್ಲ, ಯಾವ ಕೆಲ್ಸಗಳು ಆಗ್ತಾ ಇಲ್ಲ. ಫ್ರೀ ಕೊಡ್ತಾ ಇರೋದ್ರೆ ಯಾವ ಕೆಲಸ ಆಗ್ತಾ ಇದೆ, ಎಲ್ಲಾ ರೋಡ್ಗಳು ಅಧ್ವಸ್ತ ಆಗ್ಬಿಟ್ಟವೆ. ಅದು ಒಂದಾ. ಈಗ ಹೆಣ್ಮಕ್ಳಿಗೆ ಸುರಕ್ಷತೆನೇ ಇಲ್ಲ, ಆಗ ಹೋಗ್ ಬರೋಕು ಏನೋ ಒಂದಿಲ್ಲ. ಮುಂಚೆ ಇದ್ದದೇ ಬೇರೆ ತರ ಇತ್ತು, ಈಗ ಇನ್ನೂ ಇಲ್ಲ ಬಿಡಿ. ಅದು ಅವ್ರಿಗೆ ಸುರಕ್ಷತೆ ಕೊಡಬೇಕು ಅಂತ ಅಂದ್ರೆ ಇವಾಗ ನೋಡಿ, ಇವಾಗ ಎಕ್ಸಾಂಪಲ್ ಈಗ ಯಾವ ತರ ಕೊಡ್ತಾರೆ ಸುರಕ್ಷತೆನ. ಈಗ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಅದು ತಗೊಳಲ್ಲ. ಈಗ ಮಿನಿಸ್ಟರ್ಗೆ ಸಿಕ್ಕಾಪಟ್ಟೆ ಕಾಲುಗಳು ನಿಂತ್ಕೋತಾರೆ, ಬಟ್ ಜನಸಾಮಾನ್ಯರಿಗೆ ಇಲ್ವೇ ಇಲ್ಲ. ಈಗ ಯಾರೇ ಒಂದು ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಅಲ್ವಾ. ಈಗ ಏನಾಗತ್ತೆ, ಜನಸಾಮಾನ್ಯರಿಗೂ ಒಂದು ಕಾನೂನು ಒಂದೇ, ಅವ್ರಿಗೂ ಒಂದೇ ಕಾನೂನು. ಈಗ ಅವ್ರು ತಪ್ಪುಗಳು ಮಾಡಿದ್ರೆ ದುಡ್ಡು ಕೊಟ್ಟು ಮುಚ್ಚಾಕ್ತಾರೆ. ಈಗ ನಾರ್ಮಲ್ ಜನ ತಪ್ಕೊಂಡ್ಬಿಟ್ಟು ಅವ್ರ ಪಾಪ ದುಡ್ಡು ಇಲ್ಲ ತಗಲಾಕ್ ಬಂತಾರೆ, ಅನ್ಭವಿಸ್ಬಿಟ್ಟು ಬರ್ತಾರೆ. ಇಷ್ಟೇ ಆಗ್ತಾರೆ. ಏನ್ ಸರ್, ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಸತಿ ಹೊಸದೇನೋ ಮಂಡನೆ ಆಗ್ಬೇಕು ಆಗಿದ್ರೆ budget ಅಲ್ಲಿ? ಬೆಸ್ಟ್ ಅಪ್ಪ, ಆದ್ರೆ ಬೆಸ್ಟ್. ನಾನು ಹೇಳೋ ಪ್ರಕಾರ ಈ ಮೇನು ಈ ಇಡೀ ಎಲ್ಲಾ ರಾಜ್ಯದಲ್ಲೂ ಮೇನ್ ಇರೋದು ಈ ಮೂರೇ: ಹಾಸ್ಪಿಟ್ಲು, ಎಜುಕೇಶನ್, ಜೊತೆಗೆ ಸಮುದಾಯ ಭವನ. ಇದು ನನ್ಗೆ ಗೊತ್ತಿರೋ ಪ್ರಕಾರ. ಮತ್ತೆ ಕಾಮಗಾರಿ ರೋಡ್ ಬಿಬಿಎಂಪಿದು ಅದು ಕೂಡ ಆಗ್ಬೇಕು. ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಸುರಕ್ಷತೆ ಬಗ್ಗೆ ಬೆಂಗಳೂರಿನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದಾವೆ. ಅದರ ಸುರಕ್ಷತೆ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತೆ ಕನ್ಸೆಷನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ. ಇವಾಗ ಏನು ಫ್ರೀ ಬೀಸ್ ಮಾಡಿದಾರಲ್ಲ, ಅದನ್ನ ಕಡಿಮೆ ಮಾಡಿ ರಿಯಲ್ ಯಾರಿಗೆ ಏನು ನೀಡಿದೆ ಅಂತವ್ರಿಗೆ ಜಾಸ್ತಿ ಸೌಲಭ್ಯ ಕೊಡಬೇಕು. ಈ ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಬಹಳಷ್ಟು ಸ್ಕಾಲರ್ಶಿಪ್ಸ್ ಮಕ್ಕಳಿಗೆ BCM ಇಲಾಖೆ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೊದ್ಲು ಏನ್ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದು ಸರಿಯಾಗಿ ಇವಾಗ ಮುಟ್ತಾ ಇಲ್ಲ. ನಮ್ಗೆ ತಿಳಿದು ಬಂದದ್ದು ಏನಂದ್ರೆ ಈ ಒಂದು ಫ್ರೀ ಬೀಸ್ ಸಲುವಾಗಿ ಬೇರೆ ಬೇರೆ ಇಲಾಖೆ ಅನುದಾನ ಎಲ್ಲ ಇವ್ರು ಅದಕ್ಕೆ ಯೂಸ್ ಮಾಡ್ತಿದ್ದಾರೆ, ಹಾಗಾಗಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಈ ತರದ ಒಳ್ಳೆ ಕೆಲಸಗಳನ್ನ ಅಂದ್ರೆ ಮಾಡ್ಬೇಕು. ಫ್ರೀ ಅಂದ್ರೆ ಗ್ಯಾರಂಟಿಗಳಿಂದ ಏನ್ ಒಳ್ಳೇದಾಗಿಲ್ಲ ಅಂತ ಅನ್ಸುತ್ತಾ? ಕೆಲವರಿಗೆ ಆಗಿರ್ಬೋದು, ಬಟ್ ನಮ್ಗೇನ್ ಒಳ್ಳೇದಾಗಿದೆ ಅಂತ ಅನ್ಸ್ತಾ ಇಲ್ಲ. ಅಂದ್ರೆ ತುಂಬಾ ಮಹಿಳೆಯರ ಕೆಲವರು ಆಗಿದೆ ಅಂತ ಹೇಳ್ಬೋದು, ಬಟ್ ಕಲಿತವರು ಲರ್ನೆಡ್ ಪೀಪಲ್ ಆತರ ಹೇಳ್ತಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಅದರಿಂದ ಬೇರೆ ಬೇರೆ ಅನುದಾನ, ಬೇರೆ ಬೇರೆ ಇಲಾಖೆ ಅನುದಾನ ತರದೆಲ್ಲ ಕಡಿಮೆ ಹೋಗ್ತಾ ಇದೆ ಅಂತ. ಓಕೆ, ಪ್ರತಿ ಸತಿ ಬಜೆಟ್ ಏನೋ ಮಂಡನೆ ಆಗುತ್ತೆ, ಆದ್ರೆ ನಿಮ್ಗೇನ್ ಅನ್ಸುತ್ತೆ, ಅದು ಕರೆಕ್ಟ್ ಆಗಿ ಯಾರಿಗ್ ತಲುಪ್ಬೇಕು ಅದೆಲ್ಲ ತಲುಪುತ್ತಾ, ಕಾರ್ಯರೂಪಕ್ಕೆ ಬರುತ್ತಾ ಮಂಡನೆ ಆಗಿರುವಂತ ಬಜೆಟ್? ಅದನ್ನೇ ಹೇಳ್ತಿರೋದು ನಾನು. ಪ್ರತಿ ವರ್ಷ ಬರ್ತಾ ಇತ್ತು ಏನೋ ಗೊತ್ತಿಲ್ಲ. ಅಂದ್ರೆ ಇವಾಗ ಈ ಹಳೆ ಬಜೆಟ್, ಇನ್ನು ಹೋದ ವರ್ಷದ ಬಜೆಟ್ ಫ್ರೀ ಬೀಸ್ ಜಾಸ್ತಿ ಇರೋದ್ರಿಂದ ನನ್ನ ಒಂದು ಅನುಭವದಲ್ಲಿ ನಾವು ಬೇರೆ ಬೇರೆ ಕಾಲೇಜ್ ಮಕ್ಕಳ ಜೊತೆ ಮಾತಾಡಿದಾಗ ಈ ಡಿಸೇಬಲ್ಡ್ ವೆಲ್ಫೇರ್ ಅನುದಾನ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಈಗ ಹೈಸ್ಕೂಲ್ ಸ್ಟೂಡೆಂಟ್ಸ್ ಗೆ ಏನ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ರಲ್ಲ, ಅದು ಈ ವರ್ಷ ಸರಿಯಾಗಿ ತಲುಪಿಲ್ಲ ಅವರಿಗೆ ಅಂತ. ಈ ಸತಿ ತಲುಪಿಲ್ಲ ಅಂತ. ಓಕೆ, ಒಟ್ಟಾರೆ ಈ ಸತಿ ಮಂಡನೆ ಆಗುವಂತಹ ಬಜೆಟ್ ನಲ್ಲಿ ಹೊಸದೇನೋ ಇರ್ಬೇಕು, ಇದು ಇರ್ಬೇಕಪ್ಪ ಅಂತ ನಿಮಗೆ ಏನ್ ಅನ್ಸುತ್ತೆ? ಫಸ್ಟ್ ಇದು ನಮ್ಮಲ್ಲಿ ಟ್ರಾಫಿಕ್ ಜಾಮ್ ಆಗ್ತದಲ್ಲ, ಅದ್ರ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಸುಧಾರಣೆ ಮಾಡ್ಬೇಕು ಅಂತ ಅನ್ಸ್ತದೆ. ಮತ್ತೆ ಈ ರೆಂಟ್ಸ್ ಎಲ್ಲ ಇದಾವಲ್ಲ, ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಮನ್ಸಿಗೆ ಬಂದ ಹಾಗೆ ಮನೆಗಳು ರೆಂಟ್ ಕೊಡ್ತಾರೆ. ಬೆಂಗಳೂರಲ್ಲಿ ಸ್ಪೆಷಲಿ ನಾನು ಹೇಳ್ತಿರೋದು, ಸಿಕ್ಕಾಪಟ್ಟೆ 50,000 ಪರ್ ಮಂತ್, 60,000 ಪರ್ ಮಂತ್ ಆತರ ಎಲ್ಲ ಹೇಳುವಾಗ ಅದಕ್ಕೊಂದು ಕಂಟ್ರೋಲ್ ಇರ್ಬೇಕು. ಮನ್ಸಿಗೆ ಬಂದ ಹಂಗೆ ಕೇಳುವುದಲ್ಲ ಅಂತ. ಯಾಕಂದ್ರೆ ಹೊರಗಡೆ ತುಂಬಾ ಜನ ಇಲ್ಲಿ ಬಂದು ಲೇಬರ್ ಕ್ಲಾಸ್ ಪೀಪಲ್ ಎಲ್ಲ ಇಲ್ಲಿ ಇರೋದ್ರಿಂದ ಅನುಕೂಲ ಆಗೋ ಹಾಗೆ ಎಲ್ಲರಿಗೂ ಅವ್ರ ಎಕನಾಮಿಕ್ ಸ್ಟೇಟಸ್ ಪ್ರಕಾರ ಒಂದೇನೋ ಸೀಲಿಂಗ್ ಹಾಕಿದ್ರೆ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಪಬ್ಲಿಕ್ ಪಂಚ್ ಅನ್ನುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಬಜೆಟ್ ಕುರಿತಾಗಿ ನಾನು ಸಾರ್ವಜನಿಕರಲ್ಲಿ ಮಾತಾಡಿಸ್ತಾ ಹೋದೆ. ಸಾಕಷ್ಟು ವಿಚಾರಗಳು ನನಗೆ ತಿಳಿದು ಬಂತು, ಸಾಕಷ್ಟು ಅಭಿಪ್ರಾಯಗಳನ್ನ ಅವರು ಹಂಚ್ಕೊಂಡಿದ್ದಾರೆ. ಅಂದ್ರೆ ಈ ಬಜೆಟ್ ನಲ್ಲಿ ಏನೋ ಒಂದ್ ದೊಡ್ಡದು ಮಂಡನೆ ಮಾಡೋಕ್ಕಿಂತ ಹೆಚ್ಚಾಗಿ ಇರೋದನ್ನ ಸರಿಯಾಗಿ ಪಾಲಿಸ್ಕೊಂಡು ಹೋಗ್ಬೇಕು. ಒಂದು ರಸ್ತೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಇನ್ನೊಂದು ಶಿಕ್ಷಣ, ಈ ಮೂರೂ ಕೂಡ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಮತ್ ಯಾವ್ದು ಬಜೆಟ್ ನಮ್ಗೆ ಬೇಡ, ಬಜೆಟ್ ನಲ್ಲಿ ಬೇರೆದೇನು ಬೇಡ ಅನ್ನೋದು ಜಾಸ್ತಿ ನಮ್ಗೆ ಕಾಣಿಸ್ತಿಲ್ಲ. ಹಂಗಾಗಿ ಜನರ ಅಭಿಪ್ರಾಯ ಇದಾಗಿತ್ತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.